ಸರಪಾಡಿ ಶ್ರೀ ಶರಬೇಶ್ವರ ದೇವಸ್ಥಾನದ ವಾರ್ಷಿಕ ಜಾತ್ರೆಯು ಫೆಬ್ರವರಿ 28ರಿಂದ ಮಾರ್ಚ್ 4ರವರೆಗೆ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದ್ದು, ಜಾತ್ರೆಗೆ ಪೂರ್ವಭಾವಿಯಾಗಿ ದಾನಿಗಳಾದ ಸರಪಾಡಿ ಗ್ರಾಮದ ಪಡ್ಡಾಯಿ ಬೆಟ್ಟುವಿನ ಪ್ರಗತಿಪರ ಕೃಷಿಕ ರಘುರಾಮ ಶೆಟ್ಟಿಯವರ ಮನೆಯವರಿಂದ ಸಮರ್ಪಣೆಗೊಳ್ಳಲಿರುವ ಚಂದ್ರಮಂಡಲ ರಥದ ಸಮರ್ಪಣಾ ಮೆರವಣಿಗೆಯು ಫೆಬ್ರವರಿ 22ರಂದು ಮಧ್ಯಾಹ್ನ 3ಕ್ಕೆ ಬಿಸಿ ರೋಡಿನ ಶ್ರೀ ರಕ್ತೇಶ್ವರಿ ಸನ್ನಿಧಿಯ ಬಳಿಯಿಂದ ನಡೆಯಲಿದೆ ಎಂದು ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷ ಜಗನ್ನಾಥ ಶೋಟ ಬರಿಗುದ್ದೆ ತಿಳಿಸಿದ್ದಾರೆ. ಅವರು ಬಿಸಿ ರೋಡ್ನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಫೆಬ್ರವರಿ 22ರಂದು ಮಧ್ಯಾಹ್ನ 3ಕ್ಕೆ ಬಿಸಿ ರೋಡಿನ ಶ್ರೀ ರಕ್ತೇಶ್ವರಿ ಸನ್ನಿಧಿಯ ಬಳಿಯಿಂದ ಅದ್ಧೂರಿಯ ಮೆರವಣಿಗೆ ಹೊರಡಲಿದ್ದು, ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಸಹಿತ ವಿವಿಧ ಕ್ಷೇತ್ರದ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಇನ್ನು ಸರಪಾಡಿಯಲ್ಲಿ ಮಣಿನಾಲ್ಕೂರು ರೈತರ ಸೇವಾ ಸಹಕಾರಿ ಬ್ಯಾಂಕ್ ಬಳಿಯಿಂದ ವಿವಿಧ ಕಲಾ ತಂಡಗಳೊಂದಿಗೆ ಪಾದಯಾತ್ರೆಯ ಮೆರವಣಿಗೆ ನಡೆಯುತ್ತೆ. ಫೆಬ್ರವರಿ 25ರಂದು ಸಂಜೆ ನೂತನ ಭೋಜನ ಶಾಲೆಯ ಕಟ್ಟಡ ಹಾಗೂ ನೂತನ ರಥಕ್ಕೆ ವಾಸ್ತುಪೂಜೆ ಸಹಿತ ವೈದಿಕ ಕಾರ್ಯ ನಡೆದು ಫೆಬ್ರವರಿ 26ರಂದು ಬೆಳಗ್ಗೆ ಗಣಹೋಮ ಕಲಶಾಭಿಷೇಕ ನಡೆಯುತ್ತದೆ ಎಂದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕ ಶಂಕರನಾರಾಯಣ ಹೊಳ್ಳ, ಯುವಕ ಮಂಡಲದ ಅಧ್ಯಕ್ಷ ಸಂತೋಷ್ ಶೆಟ್ಟಿ, ಪಡ್ಡಾಯಿ ಬೆಟ್ಟು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಶರಬೇಶ್ವರ ದೇವರ ಜಾತ್ರಾ ಮಹೋತ್ಸವಕ್ಕೆ ಸುಮಾರು ಒಂದು ಇತಿಹಾಸ ಮತ್ತು ಒಂದು ಚಂದ ಇದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಗ್ರಹಾರ ಇದ್ದುಕೊಂಡು ದೇವಸ್ಥಾನದ ಸುತ್ತ ರಥೋತ್ಸವವನ್ನ ಎಳೆಯುವಂತ ಒಂದು ಚಂದ ಮತ್ತು ಆ ವಿಶೇಷತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಾರಿ ಕಡಿಮೆ. ಎಲ್ಲಿಯೂ ದೇವಸ್ಥಾನದ ಎದುರುಗಡೆ ರಥದ ಗದ್ದೆಯಲ್ಲಿ ರಥವನ್ನ ಎಳಿತಾರೆ. ಇದು ವಿಶೇಷ ಏನಂತ ಹೇಳಿದ್ರೆ, ರಥ ಬೀದಿ ಇದೆ, ಅದು ದೇವಸ್ಥಾನದ ಸುತ್ತ ದೇವರ ರಥವು ದೇವಸ್ಥಾನಕ್ಕೆ ಒಂದು ಸುತ್ತು ಬರೋದರಿಂದ ಒಂದು ಭಾರಿ ವಿಜೃಂಭಣೆಯ ಮತ್ತು ವೈಭವದ ವಿಶೇಷ ಜಾತ್ರಾ ಮತ್ತು ರಥೋತ್ಸವ ಆಗಿದೆ. ಅದರ ಜೊತೆಗೆ ರಥ ಬೀದಿಯಲ್ಲಿ ವೆಂಕಟರಮಣ ದೇವರ ದೇವಸ್ಥಾನವು ಇದ್ದು, ಅಲ್ಲಿ ರಥಕ್ಕೆ ಪೂಜೆ ಎಲ್ಲ ನಡೆದು ಆ ರಥ ದೇವಸ್ಥಾನದ ಎದುರು ಬರ್ತದೆ. ಅದರ ಜೊತೆಗೆ ರಥವನ್ನ ಎಳೆಯುವಾಗ ಗ್ರಾಮ ದೈವವಾದಂತ ರಕ್ತೇಶ್ವರಿ ಆ ರಥದ ಎದುರುಗಡೆ ಆ ರಥವನ್ನ ಎಳೆಯುವಂತ ಸಂದರ್ಭದಲ್ಲಿ ಎದುರುಗಡೆ ದೈವವೇ ಎಳೆದುಕೊಂಡು ಹೋಗುವಂತೆ ರಥದ ಎದುರು ಹೋಗ್ತದೆ ಆ ರಕ್ತೇಶ್ವರಿ ದೈವ. ಇದು ಅಲ್ಲಿ ಒಂದು ಬಾರಿ ವಿಶೇಷತೆ. ಇದನ್ನೆಲ್ಲ ನಮ್ಮ ಜಿಲ್ಲೆಯ ಮತ್ತು ನಮ್ಮ ರಾಜ್ಯದಿಂದ ಭಕ್ತಾದಿಗಳು ಬರ್ತಾರೆ. ಇದನ್ನ ಕಣ್ತುಂಬಿಕೊಂಡು ಎಲ್ಲರೂ ಕೃತಾರ್ಥರಾಗಬೇಕು, ತನು ಮನ ಧನದ ಸಹಕಾರವನ್ನ ನೀಡಬೇಕು. ದೇವಸ್ಥಾನದಲ್ಲಿ ಇನ್ನಷ್ಟು ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಬಾಕಿ ಇದೆ.